ಸಿಎಂ ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಡ್ಯಾಮೇಜ್ ಮಾಡಿ ಕುರ್ಚಿಯಿಂದ ಕೆಳಗಿಳಿಸುವ ಯತ್ನ ನಡೆದಿದೆ ಎಂದು ಪ್ರಣವಾನಂದ ಶ್ರೀಗಳು ಹೇಳಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಸಿಎಂ ಡಿಕೆಶಿ ಅವರನ್ನು ಕೆಳಗಿಳಿಸಲು ಅವರದೇ ಪಕ್ಷದಲ್ಲಿ ಕೆಲ ಶಕ್ತಿಗಳು ಯತ್ನಿಸುತ್ತಿವೆ. ಡಿಕೆ ಶಿವಕುಮಾರ್ ಸಿಎಂ ಆಗಲು ನಾವೆಲ್ಲ ಸಂಕಲ್ಪ ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ. ಡಿಕೆ ಶಿವಕುಮಾರ್ ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಶ್ರಮ ಹಾಕಿ ಈಗ ಸಿಎಂ ಆಗಿದ್ದಾರೆ. ಇದೀಗ ಅವಧಿಗೂ ಮೊದಲೇ ಅವರ ಕುರ್ಚಿಯಿಂದ ಕೆಳಗಿಳಿಸುವ ಯತ್ನ ನಡೆದಿದೆ. ಹೀಗಾಗಿ ಸಿಎಂ ಜಾಗೃತಿಯಿಂದ ಇರಲು ನಾವೆಲ್ಲ ಸಭೆ ಮಾಡಿ ಸೂಚನೆ ಕೊಡ್ತೀವಿ. ಡಿಕೆ ಶಿವಕುಮಾರ್ ಹೆಸರನ್ನು ಡ್ಯಾಮೇಜ್ ಮಾಡಲು ಕೆಲ ಶಕ್ತಿಗಳು ಯತ್ನಿಸುತ್ತಿವೆ. ಅವರದೇ ಪಕ್ಷದ ಕೆಲ ಶಕ್ತಿಗಳು ಕುರ್ಚಿಯಿಂದ ಕೆಳಗಿಳಿಸಲು ಯತ್ನಿಸುತ್ತಿದ್ದಾರೆ ಎಂದು ತಿಳಿಸಿದರು. ಈಗ ನೋಡಿ, ನಾನು ಹೇಳಿರೋದೇನು, ಅವರ ಪಕ್ಷದಲ್ಲಿರ್ತಕ್ಕಂಥ ಕೆಲವೊಂದು ನಾಯಕರುಗಳು ಅದಕ್ಕೆ ಶ್ರಮ ಪಡೀತದೆ ಅಂತಕ್ಕೆ ನಾನು ಹೇಳಿದ್ದೀನಲ್ಲ. ಈಗ ಹೆಸರು ಸಮಯದಲ್ಲಿ ನಾನು ಹೇಳಿದರೆ ಎಲ್ಲವನ್ನೇ ನಿಮ್ಮ ಮುಂದೆ ಇಟ್ಟರೆ ಹೆಂಗೆ ನನಗೆ ಅಡ್ಡಾಡ್ಬೇಕಾ ಬೇಡವ? ಅದಕ್ಕೋಸ್ಕರ ಒಂದು ಸೂಚನೆಯನ್ನು ನಮಗೆ ಕೆಲವೊಂದು ಕಡೆ ಬಂದಿದೆ. ನಾವು ಕೂಡ ನಮ್ಮ ಸಮುದಾಯದ 2 ದಿನ ಕಾಲ ಚರ್ಚೆ ಮಾಡಿದ್ದೀವಿ. ರಾಜ್ಯದ 20 ಜಿಲ್ಲೆಯಿಂದ ಬಂದಿರತಕ್ಕಂಥ ಪೂಜಾರಿಗಳು ಇಲ್ಲಿದ್ದೇವೆ. ಮುಖ್ಯಮಂತ್ರಿ ಬಹಳ ಹತ್ತಿರದಲ್ಲಿದೆ. ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳೋದು ಒಂದೇ, ನಿಮ್ಮ ಜೊತೆ ಇರತಕ್ಕಂಥ ಯಾರು ನಿಮ್ಮನ್ನೇ ಹೆಚ್ಚಿನ ಮಟ್ಟದಲ್ಲಿ ಪ್ರೀತಿ ಪ್ರೇಮ ಮಾಡ್ತಕ್ಕಂಥವ್ರು ಇರ್ತಾರಲ್ಲ, ಎಲ್ಲರನ್ನೇ ಕೊಡೋದು ನಿಗಾ. ನಿಮ್ಮ ಇಂಟೆಲಿಜೆನ್ಸ್ ಇಲಾಖೆ ಇದೆಯಲ್ಲ, ಇದು ಜಾಗ್ರತೆ ಆಗಬೇಕು. ಇದು ಜಾಗ್ರತೆ ಆಗಲಿಲ್ಲ ಅಂದರೆ ನೀವುಗಳು ಕೂಡ ಕಾಲಾವಧಿಯನ್ನೇ ಪೂರೈಸಲಿಲ್ಲ ಅಂತ ರೀತಿಯಲ್ಲಿ ನಾವು ಇಳಿದು ಹೋಗಬೇಕಾದ ಪರಿಸ್ಥಿತಿಯನ್ನೇ ನಿರ್ಮಾಣ ರಾಜ್ಯದಲ್ಲಿ ಆಗಬಾರ್ದು. ನಾನು ಒಂದು ವೇಳೆ ಆ ಸುದ್ದಿಯನ್ನು ನಿಮ್ಮ ಮುಂದೆ ಹೇಳಿದರೆ ಅದು ಇಡೀ ರಾಜ್ಯ ಚರ್ಚೆ ಆಗ್ಬಿಡ್ತು. ಈಗ ಬೇಡ, ಯಾಕಂದರೆ ನಮ್ಮ ಅಧೀನದುಳಿದ ಮಠಾಧೀಶರ ಮಹಾಸಭಾ ಕೆಲವೊಂದು ಉದ್ದೇಶಗಳು ಅದರಲ್ಲಿ ಮುಳುಗಿ ಹೋಗ್ಬಿಡ್ತಾರೆ. ಅದಕ್ಕೆ ನಾನು ಮಾಹಿತಿ ಇದೆ, ಆ ಮಾಹಿತಿ ನಾನು ಕೊಡ್ತೇನೆ. ಶಿವಕುಮಾರ್ ಸಿಎಂ ಆವಾಗ ನೀವು ಹಿಂದುಳಿದ ಮಠಾಧೀಶರು ಹೈಕಮಾಂಡ್ ಭೇಟಿಯಾದ್ರೆ ಎಲ್ಲ ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಈಗ ಅಧಿಕಾರವನ್ನು ಪೂರ್ಣ ಮಾಡ್ತಾರ ಇಲ್ವಾ? ನೋಡಿ, ಅವರು 100ಕ್ಕೆ 100 ಅಧಿಕಾರ 2 ವರ್ಷ ಕಾಲ ಪೂರ್ಣ ಮಾಡುತ್ತಾರೆ. ಆದರೆ ಯಾವಾಗಲೂ ಕೂಡ ವಿರೋಧ ಶಕ್ತಿಗಳು ಏನು ಮಾಡ್ತಾರೆ, ಅದನ್ನು ಅಡ್ಡ ಹಾಕೋದು ಸಹಜ. ಕೆಲವೊಬ್ಬರು ಬೇರೆ ಬೇರೆ ರೀತಿಯಲ್ಲಿ, ನಾನು ಅದು ಹೇಳೋಕ್ಕೆ ಇಷ್ಟಪಡೋದಿಲ್ಲ, ಸುಮ್ಮನೆ ಈ ಬೇಡ. ಅದರಿಂದ ನಿಮಗೆಲ್ಲ ಗೊತ್ತಿರುವಾಗ ನಾವು ಯಾವುದೋ ಹಿಂದೆ ಮುಂದೆ ಹೇಳ್ತೀವಿ. ಆದರೆ ನಮಗಿರ್ತಕ್ಕಂಥ ಮಾಹಿತಿಗಳೇನು, ಶ್ರಮ ಪಡ್ತಾ ಇದೆ. ನಮ್ಮ ಸಮುದಾಯದಲ್ಲಿ 6 ಜನ ಶಾಸಕರು, ಅದರಲ್ಲಿ 2 MLCಗಳು, ಒಟ್ಟು 6 ಜನ ಎಲ್ಲಿದ್ದಾರೆ, ಕಾಂಗ್ರೆಸ್ಸಲ್ಲಿದ್ದಾರೆ. ಎಲ್ಲರ ಮಾಹಿತಿಗಳು ನಮಗೆಲ್ಲಿ ಇರ್ತದೆ, ಚರ್ಚೆಗಳಾಗ್ತಾ ಇರ್ತದೆ, ಮಾತಾಡ್ತಾ ಇರ್ತೀವಿ. ನನಗೆ ಖುದ್ದು ಗೊತ್ತು, ಇವ್ರಿಗೆ ಗೊತ್ತಾಗುತ್ತದೆ. ಆದ್ದರಿಂದ ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡೋದು ಒಂದೇ, ಡಿ ಕೆ ಶಿವಕುಮಾರ್ ಅವರಿಗೆ ನಾವೆಲ್ಲ ಕಷ್ಟಪಟ್ಟಿದ್ದೀವಿ, ನಾವೆಲ್ಲ ಬಯಸ್ಕೊಂಡಿದ್ದೀವಿ, ನಾವೆಲ್ಲ ಇದು ಮಾಡಿದ್ದೀವಿ. ಅದರಿಂದ ನಾವು ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ, ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್
ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 72096262622ಗೆ ಸಂಪರ್ಕಿಸಿ.